the resultant of the two forces shown in figure. ಈ ಪ್ರಾಬ್ಲಮ್ ಅಲ್ಲಿ ಈ ಎರಡು ಫೋರ್ಸಸ್ ಅನ್ನು ಕೊಟ್ಟಿದ್ದಾರೆ. 100 ನ್ಯೂಟನ್ ಫೋರ್ಸ್ 40 ಡಿಗ್ರೀಸ್ ಮಾಡುತ್ತೆ, 200 ನ್ಯೂಟನ್ ಫೋರ್ಸ್ 60 ಡಿಗ್ರೀಸ್ ಆಂಗಲ್ ಮಾಡುತ್ತೆ ಹಾರಿಜಾಂಟಲ್ ಗೆ. ಈಗ ಒಂದೊಂದು ಫೋರ್ಸ್ ಗಳನ್ನ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೋನೆಂಟ್ ಗಳಾಗಿ ವಿಭಜಿಸೋಣ. ಈಗ ಫಸ್ಟ್ ರಿಸಾಲ್ವಿಂಗ್ ಫೋರ್ಸಸ್ ಹಾರಿಜಾಂಟಲಿ ಸಮೇಷನ್ Fx equal to ಈ 100 ನ್ಯೂಟನ್ ಫೋರ್ಸ್ ಅನ್ನು ಹಾರಿಜಾಂಟಲ್ ಕಾಂಪೋನೆಂಟ್ ಆಗಿ ವಿಭಜಿಸೋಣ. ಅದರ ಹಾರಿಜಾಂಟಲ್ ಕಾಂಪೋನೆಂಟ್ 100 cos 40. cos 40 ಇಲ್ಲಿ ಬರುತ್ತೆ, ಯಾಕಂದ್ರೆ ಇದು ಆಂಗಲ್ ಹಾರಿಜಾಂಟಲ್ ಗೆ ಇದೆ, ಸೊ ಈ ಕಾಂಪೋನೆಂಟ್ cos ಆಗುತ್ತೆ. ಸೊ 100 cos 40 ಇದು ಪ್ಲಸ್, ಯಾಕಂದ್ರೆ ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 100 cos 40. ಈ 100 ನ್ಯೂಟನ್ ಫೋರ್ಸ್ ಅನ್ನ ವರ್ಟಿಕಲ್ ಕಾಂಪೋನೆಂಟ್ ಆಗಿ ವಿಭಜಿಸೋಣ. ಸೊ ರಿಸಾಲ್ವಿಂಗ್ ಫೋರ್ಸಸ್ ವರ್ಟಿಕಲಿ ಸಮೇಷನ್ Fy equal to 100 sin 40. ಆಂಗಲ್ ಗೆ ಕೊಟ್ಟಿರುವ ಆಂಗಲ್ ಗೆ ಅಪೋಸಿಟ್ ಕಾಂಪೋನೆಂಟ್ ಸೈನ್ ಆಗಿರುತ್ತೆ. ಸೊ ಇದು ವರ್ಟಿಕಲ್ ಕಾಂಪೋನೆಂಟ್ ಮೇಲ್ಗಡೆ ಹೋಗ್ತಿದೆ, ಪಾಸಿಟಿವ್ y ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 100 sin 40 100 sin 40 ಪಾಸಿಟಿವ್. ನೆಕ್ಸ್ಟ್ ಈ 200 ನ್ಯೂಟನ್ ಫೋರ್ಸ್ ಅನ್ನ ಹಾರಿಜಾಂಟಲ್ ಕಾಂಪೋನೆಂಟ್ ಆಗಿ ವಿಭಜಿಸೋಣ. ಸೊ ಇದರ ಹಾರಿಜಾಂಟಲ್ ಕಾಂಪೋನೆಂಟ್ 200 cos 60. ಇದು ಆಂಗಲ್ ಇಲ್ಲಿದೆ, ಸೊ ಇದು ಆಂಗಲ್ ಇದ್ದ ಕಡೆ ಕಾಸ್ ಕಾಂಪೋನೆಂಟ್ ಬರುತ್ತೆ. ಸೊ 200 cos 60 ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್ 200 cos 60 ಮೈನಸ್ 200 cos 60. ಈ 200 ನ್ಯೂಟನ್ ಫೋರ್ಸ್ ಅನ್ನ ವರ್ಟಿಕಲ್ ಕಾಂಪೋನೆಂಟ್ ಆಗಿ ವಿಭಜಿಸೋಣ. ಸೊ ಇದರ ವರ್ಟಿಕಲ್ ಕಾಂಪೋನೆಂಟ್ 200 sin 60. ಇದು ಆಂಗಲ್ ಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿರೋದ್ರಿಂದ ಇದು sin 60 ಡಿಗ್ರಿ. 200 sin 60 ಡಿಗ್ರಿ ಇದು ಪಾಸಿಟಿವ್ y ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 200 sin 60 ಪಾಸಿಟಿವ್ y ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ Fx ಇಷ್ಟು ಬರುತ್ತೆ. ಇಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ Fy ಇಷ್ಟು ಬರುತ್ತೆ. ಮತ್ತೆ ರಿಸಲ್ಟೆಂಟ್ r equal to square root of summation Fx square plus summation Fy square. ಈ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ r equal to 23.39 ಸಬ್ಸ್ಟಿಟ್ಯೂಟ್ ಮಾಡೋಣ. ಸಮೇಷನ್ Fx ಮತ್ತೆ ಸಮೇಷನ್ Fy ಸಬ್ಸ್ಟಿಟ್ಯೂಟ್ ಮಾಡೋಣ, ಆವಾಗ r ಸಿಗುತ್ತೆ. ಮತ್ತೆ ಥೀಟಾ tan inverse of summation Fy by summation Fx. summation Fy ಮತ್ತು summation Fx ಸಬ್ಸ್ಟಿಟ್ಯೂಟ್ ಮಾಡಿದಾಗ ಥೀಟಾ ಸಿಗುತ್ತೆ. ಸೊ ಈಗ ರಿಸಲ್ಟೆಂಟ್ ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ಹೇಗೆ ಐಡೆಂಟಿಫೈ ಮಾಡೋದು ಅಂದ್ರೆ, ಈ ಸಮೇಷನ್ Fx ಮತ್ತೆ ಸಮೇಷನ್ Fy ವ್ಯಾಲ್ಯೂಗಳ ಮೇಲೆ ಅದನ್ನ ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡಬಹುದು. ಸಮೇಷನ್ Fx ನೆಗೆಟಿವ್ ಇದೆ, ಸೊ ಸಮೇಷನ್ Fx x ಆಕ್ಸಿಸ್ ಈ ನೆಗೆಟಿವ್ x ಆಕ್ಸಿಸ್ ಮೇಲೆ ಬರುತ್ತೆ. ಸಮೇಷನ್ Fy ಪಾಸಿಟಿವ್ ಇದೆ, ಅದು ಈ y ಆಕ್ಸಿಸ್ ಮೇಲೆ ಪಾಸಿಟಿವ್ y ಆಕ್ಸಿಸ್ ಮೇಲೆ ಬರುತ್ತೆ. ಸೊ ಸಮೇಷನ್ Fx ನೆಗೆಟಿವ್, ಸಮೇಷನ್ Fy ಪಾಸಿಟಿವ್, ಅದಕ್ಕೋಸ್ಕರ ರಿಸಲ್ಟೆಂಟ್ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ಸೊ ರಿಸಲ್ಟೆಂಟ್ 238.67 ನ್ಯೂಟನ್ಸ್, ಅದು ಹಾರಿಜಾಂಟಲ್ ಗೆ ಆಂಗಲ್ ಇಷ್ಟು ಮಾಡುತ್ತೆ.